ಯಾಕಂದರೆ ನನಗೇನು ಹೆದರಿಕೆ ಇಲ್ಲ ಈ ಪೊಲೀಸ್ನವರಂದರೆ. ನನಗೆ ಒಂಥರ ಕಾಮಿಡಿ ಪೀಸ್ಗಳ ಥರ ಕಾಣ್ತಾರೆ ಅವರು. ನಾನೊಂಥರ ಅವರ ನೋಡುವಾಗಲೇ ನಗು ಬರುತ್ತೆ ನನಗೆ ಈ ಪೊಲೀಸ್ರವರನ್ನು, ಇಲ್ಲ ಅಂತ ಹೇಳಲ್ಲ. What nonsense talking, bloody good bastard, idiot nonsense. Shut up and get out in my country. ನಮಸ್ಕಾರ ಆಂಟಿ, ಪಕ್ಕದ ಮನೆ ಪದ್ಮ ಆಂಟಿ. ಕುಂಬಳಕಾಯಿ ಕಳ್ಳ ಅಂದೇಳಿ ಹೆಗಲು ಮುಟ್ಟು ನೋಡ್ಕೊಂಡು ಎಲ್ಲೆಲ್ಲಿಗೂ ಓಡು ಹೋಗ್ತಾ ಇದ್ರಿ. ಇದು ಮೇಲ್ನೋಟಕ್ಕೆ ಕಾಣ್ತಿರೋ ವಿಚಾರ. ಯಾಕೆ ಗೊತ್ತಾ, ಈಗೊಂದು 5-6 ಗಂಟೆ ಹಿಂದೆ ಒಂದು ವರದಿ ಬಂತು, BLR ಪೋಸ್ಟ್ ವರದಿ ಬಂತು. ಬಾಂಗ್ಲಾ ಗುಡ್ಡದಲ್ಲಿ ಏನು ಸಿಗಲ್ಲ ಅಂದ್ಕೊಂಡಿದ್ರಲ್ಲ, ಈ ಕೇಸು ಇಲ್ಲಿಗೆ ಮುಚ್ಚೋಗುತ್ತೆ ಅಂದ್ಕೊಂಡಿದ್ರು. SIT ತಂಡದ ಅಧಿಕಾರಿಗಳು ಸ್ಫೋಟಕ ವರದಿ ಕೊಟ್ಟಿದ್ದಾರೆ. ಗೊತ್ತುಂಟಾ? ನಿಮಗೆ ಮುಂಚಿತವಾಗಿ ಬಂದಿರ್ಬೋದು ಮಾಹಿತಿ, ಅದಕ್ಕೆ ನೀವು ಉಳ್ಕೊಳ್ತಾ ಇದ್ದೀರಿ. ಇದು ಸತ್ಯ. ಇನ್ನು ವುಮನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ನಿಮ್ಮ ಥರನ ಹೋರಾಟ ಮಾಡ್ತಾರೆ. ಒಳ್ಳೆ ಫುಡ್ ಕೊಡಿ, ಈ ಭ್ರಷ್ಟಾಚಾರ ಮತ್ತು ರೇಪಿಸ್ಟ್ ಅಗೇನ್ಸ್ಟ್ ಹೋರಾಟ ಮಾಡ್ತಾರೆ. ಓಕೆ, ರೇಪಿಸ್ಟ್ ಅಗೇನ್ಸ್ಟ್, ವುಮನೈಸರ್ ಅಗೇನ್ಸ್ಟ್ ಹೋರಾಟ ಮಾಡ್ತಾರೆ. ಅವಳು ಏನಂತ ಮಾಡಿದ್ರು ಗೊತ್ತಾ ಡಿಪಾರ್ಟ್ಮೆಂಟ್, ಮಾನಸಿಕ ರೋಗ ನಿನಗೆ ಬಂದಿದೆ, ನೀನು ಹೋಗಿ KC ಜನರಲ್ ಹಾಸ್ಪಿಟಲ್ ಹೋಗಿ ಸರ್ಟಿಫಿಕೇಟ್ ತಗೊಂಡು ಆಮೇಲೆ ಡ್ಯೂಟಿ ಜಾಯ್ನ್ ಆಗು ಅಂತ ಹೇಳಿದ್ರು. ಬ್ಲೈಂಡ್ಗೆ ಹಿಂಗೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ನಿನ್ನೆ ಒಂದು ನಮ್ಮ ಪಕ್ಕದ ಮನೆ ಪದ್ಮ ಆಂಟಿ, ಪದ್ಮನೋ ನೀವು ಅರ್ಥ ಮಾಡ್ಕೊಳ್ಳಿ, ಪಕ್ಕದ ಮನೆ ಆಂಟಿ, ಮಲ್ಲಿಕಾರ್ಜುನ ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಅವರು ಚಿಕ್ಕ ದಣಿಗಳ ಬಗ್ಗೆ ಏನೆಲ್ಲ ಮಾತಾಡ್ತಾನೆ, ಆ ಕಮ್ಯುನಿಟಿಯವರು ಇವ್ರ ಬಗ್ಗೆ ಒಂದು ಕೇಸ್ ಕೂಡ ಮಾಡಿಲ್ಲ. ಅಂದರೆ ನೀವು ಎತ್ಕಾಡ್ತಾ ಇದ್ದೀರಾ. ನಾವು ಸೌಜನ್ಯಗಳ ಬಗ್ಗೆ, ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಮಾತಾಡಿದರೆ ನಿಮಗೆ ಹುರ್ಕೊತ ಇದ್ದೀರಿ. ಯಾಕೆ ಹುರ್ಕೊತೀರಿ? ಇಷ್ಟು ದಿನ ಬೇಸ್ ಸಪೋರ್ಟ್ ಮಾಡಿದ್ರಿ, ಈಗ ಮಹೇಶ್ ಅಣ್ಣನ ಬೈಯೋದು, ಗಿರೀಶ್ ಅಣ್ಣನ ಬೈಯೋದು, ಜಯಂತಣ್ಣನ ಬೈಯೋದು, ಎಲ್ಲರನ್ನ ಬೈತಾನೆ ಇರೋದು. ಕಂಟೆಂಟ್ ತೊಗೊಂಡ್ಬಿಟ್ಟಿದ್ದೀರಾ ಬೈಯೋಕ್ಕಂತ. ಪದ್ದು ಆಂಟಿ, ಕಂಟೆಂಟ್ ತೊಗೊಂಡಿದ್ದೀಯಾ? ಏನೋ ಓದೆ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ. ನಾನೇನಾದರೂ ನಿನಗೆ ಅವಾಚ್ಯ ಶಬ್ದಗಳನ್ನೇನಾದರೂ ಬೈದಿದ್ನ? ಎಲ್ಲ ಕಂಪ್ಲೇಂಟ್ ಕೊಡ್ಕೊಳ್ಳಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಇನ್ನೊಂದು ವಿಚಾರ ಹೇಳಿದ್ರಿ, ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಇವ್ರ ಬಗ್ಗೆ ಏನನ್ನೋ ಹೇಳ್ತಿದ್ದಾನೆ, ಹಂಗೆ ಹಿಂಗೆ ಅಂತ. ನಾನು ಹೇಳ್ತಕ್ಕಂಥದ್ದು ಸುಳ್ಳಿದೆಯಾ? ಆನ್ಸರ್ ಬೇಕಾ ನಿಮಗೆ? ದಾಖಲಾತಿ ಕೊಡ್ತೀನಮ್ಮ. ದಾಖಲಾತಿ ಬಿಟ್ಟು ಏನು ಮಾತಾಡೋದಿಲ್ಲ. ಇಷ್ಟು ದಪ್ಪ ಇದೆ. ಇವೆಲ್ಲ ನಾನು ಸೃಷ್ಟಿ ಮಾಡಿರ್ತಕ್ಕಂಥ ದಾಖಲಾತಿ ಅಲ್ಲ. ನೋಡಿರಿ, ನೀನೇನು ನಂಬಿಕೆ ಬಂದಿಲ್ಲ, ನೀನು ನಂಬಿದೆಯೋ ಬಿಟ್ಟಿಯೋ ಗೊತ್ತಿಲ್ಲ. ಅವನಿದಾನಲ್ಲ ಚಿಕ್ಕ ದಣಿ, ಸರ್ಕಾರಕ್ಕೆ ಪೊಂಗನಾಮ ಹಾಕಿ ನಾನು ಭೂರಹಿತ ಬಡವ ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಹಾಕಿದ್ದು 21 ದಿನ 41 ದಿನ 21 ದಿನ ಇರಬೇಕು. ಅಷ್ಟರೊಳಗೆ ಅವನ ಹೆಸರಿಗೆ 10 ಎಕರೆಗೆ ಅರ್ಜಿ ಹಾಕಿದ್ದ. 7 ಎಕರೆ ಸಮಥಿಂಗ್ ಆಸ್ತಿ ಅವ್ರ ಹೆಸರಿಗೆ ಬಂದಿದೆ. ಅದನ್ನ ಈಗ ಮಾನ್ಯ ಕೋರ್ಟು, ನಮ್ಮ ಇವರು ಸೋಮನಾಥ್ ನಾಯಕ್ ಸಾರು ಕ್ವಶನ್ ಮಾಡಿ ಕೋರ್ಟ್ ಮೆಟ್ಲೇರಿದ್ದಕ್ಕೆ ಆ ಆಸ್ತಿನ ಮುಟ್ಗೋಲು ಹಾಕ್ಕೊಂಡಿದೆ ಸರ್ಕಾರ. ಆದರೂ ಸಮೇತ ನಾನು ಇವತ್ತಿಗೂ ನಾನು ಭೂರಹಿತ ಬಡವ ನಾನು ಹೈಕೋರ್ಟಿಗೆ ಹೋಗಿನ್ರಿ. ಅದು ಮುಗಿತಂದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾನೆ, ನಂಗೆ ಗೊತ್ತಿಲ್ಲ ನನಗಂತೂ. ಇವತ್ತಿಗೂ ಕೋರ್ಟ್ ದಾಖಲೆಯಲ್ಲಿ ನಾನು ಭೂರಹಿತ ಬಡವ ಅಂತೇಳಿ ಹೋಗಿರ್ತಕ್ಕಂಥ ಘಟನೆ. ಇದು ತಪ್ಪಲ್ವಾ ಮೇಡಮ್ ಅವರೇ? ಇದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲಲ್ಲ. ಯಾಕೇಳಿ, ನಿಮಗೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ರಂತೆ, ನಿಮಗೆ ದೇವರೇನೋ ಪ್ರತ್ಯಕ್ಷನಾಗಿ ಸೌಜನ್ಯ ಹೋರಾಟಗಾರರೆಲ್ಲ ಅಪಪ್ರಚಾರ ಮಾಡ್ತಿದ್ದಾರೆ. ಇಲ್ಲಿ ಧರ್ಮಸ್ಥಳದ ನಕಲಿ ದೇವಮಾನವ ನಿಜವಾಗ್ಲೂ ದೇವಮಾನವ, ಅವ್ರ ತಮ್ಮ ಅದಕ್ಕಿಂತ ಶ್ರೇಷ್ಠವಾದ ಮಾನವ. ಯಾವುದೇ ಸರ್ಕಾರಕ್ಕೂ ಪೊಂಗನಾಮ ಹಾಕಿಲ್ಲ, ನಿಮಗೆ 3 ನಾಮನೂ ಹಾಕಿಲ್ಲ, ಕರೆಕ್ಟಾಗಿದೆ ಅಂತ ಹೇಳ್ತಾ ಇದ್ದೀರಿ ನೀವು.
ನಾನು ಕರೆಕ್ಟ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ದಾಖಲಾತಿದ್ದಾವೆ, ಪ್ರೂವ್ ಮಾಡ್ತೀನಿ ನಾನು. ನೀವು ಪ್ರೂವ್ ಮಾಡಿ ಇಲ್ಲ ಅಂತೇಳಿ. ಇದೇನೋ ಸೌಜನ್ಯ ಒಂದೇ ಹೆಸರಿಟ್ಕೊಂಡು ದಿನಾ ಬಂದು ಯೂಟ್ಯೂಬಲ್ಲಿ ಪುಂಗದೆ. ಸೌಜನ್ಯಳಿಗೆ ಆಗಿರ್ತಕ್ಕಂಥ ಪರಿಸ್ಥಿತಿ ನಿನಗೆ ನಿಮ್ಮ ಫ್ಯಾಮಿಲಿ ಅವರಿಗೆ ಆಗಿದ್ದರೆ ಏನು ಮಾಡ್ತಿದ್ರಿ ನೀವು? ಅದೇ ವಿಚಾರನ ಹೇಳ್ತಿದ್ರಾ ಇಲ್ವಾ? ಅದಾಗೋದು ಬೇಡ ತಾಯಿ, ಆರಾಮಾಗಿರಿ. ನಮಸ್ಕಾರ. ನೀವು ಆರಾಮಾಗಿರಿ, ಏನಾಗೋದು ಬೇಡ. ಅದಕ್ಕೆ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿ. ಮತ್ತು ನಾವು ಯೂಟ್ಯೂಬಲ್ಲೇ ಮಾತಾಡಬೇಕು. ಶೆಟ್ಲೈಟ್ ಮಾಧ್ಯಮದವರು ಶೆಟ್ಲ್ ಆಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಯೂಟ್ಯೂಬಲ್ಲಿ ಬಂದು ಮಾತಾಡ್ತೀವಿ. ನಮ್ಮ ಯೂಟ್ಯೂಬಿಂದಲೇ ನಮ್ಮೇನೋ ಯೂಟ್ಯೂಬರ್ ಇರ್ತಾರಲ್ಲ, ತರ್ಡೈ ಇರ್ಬೋದು, ಕೂಡ್ಲರಾಮ್ ಪೇಜ್ ಇರ್ಬೋದು, ಸಂಚಾರಿ ಸ್ಟುಡಿಯೋ ಇರ್ಬೋದು, ಜಯಂತ್ ಏಜೆಂಟ್ ಇರ್ಬೋದು, ಎಲ್ಲ ನಮ್ಮ ಏನು ಸೌಜನ್ಯ ಹೋರಾಟಗಾರರ ಯೂಟ್ಯೂಬ್ ಇದಾವಲ್ಲ, ಅದರಿಂದಲೇ ಈ ಕೇಸು ಜೀವಂತವಾಗಿರ್ತಕ್ಕಂಥದ್ದು. ಇನ್ನು ಜೀವ ಏನಾದರೂ ಇದೆಯೇ ಈ ಕೇಸಿಗೆ ಅಂದರೆ ಮೇನ್ ಸಾಕ್ಷಿ ಯೂಟ್ಯೂಬರ್ಸಿಂದನೇ. ಇದನ್ನ ಅರ್ಥ ಮಾಡ್ಕೊಳ್ಳಮ್ಮ. ಏನೋ ಬಂದುಬಿಡ್ತೀಯ, ಪುಂಗ್ತಾ ಇದೆಯಾ, ಹಿಂಗೆ ಇಟ್ಕೊಂಡು ಬಂದುಬಿಡ್ತೀವಿ ಮೊಬೈಲ್ ಇಟ್ಕೊಂಡು. ನಾನೀಗ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಎಲ್ಲ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ನಕಲಿ ದೇವಮಾನವನ ತಮ್ಮ ಯಾವುದೇ ಒಂದು ಕೃತ್ಯ ಮಾಡಿಲ್ಲ, ಭೂ ಕಬಳಿಕೆ ಮಾಡಿಲ್ಲ, ಧರ್ಮಸ್ಥಳದ ಸಂಘವನ್ನು ಕಟ್ಟಿ ಅಕ್ರಮ ಬಡ್ಡಿ ದಂಧೆ ಮಾಡಿಲ್ಲ, ಬಡ್ಡಿ ದಂಧೆಯಿಂದ ಬೇಜಾನ್ ಸತ್ತೋಗಿದ್ದಾವೆ. ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ ರೀ ನೀವು. ಈಗ ಎತ್ತಲ್ಲ, ಇಷ್ಟು ದಿನ ಇದರ ಬಗ್ಗೆ ಧ್ವನಿ ಎತ್ತಾ ಇದ್ರಿ. ಅದು ಏನೋ ಸೌಜನ್ಯಳ ವಿಚಾರದಲ್ಲಿ ಮಾತ್ರ ಧ್ವನಿ ಎತ್ತಾ ಇದ್ರಿ. ಇವಾಗ ಯಾಕೆ ಎತ್ತಾ ಇಲ್ಲ? ನಮ್ಮ ಸೌಜನ್ಯ ಹೋರಾಟಗಾರನಾದ ಮಹೇಶ್ ಅಣ್ಣನಿಗೆ ಕಾಲ್ ಮಾಡಿ ಅದು ನನಗೆ ಬೈಯೋದು. ಇನ್ನು ಪರ್ಮಿಷನ್ ಕೊಟ್ಬಿಟ್ಟಿದ್ದಾರಾ? ಅಗ್ರಿಮೆಂಟ್ ಏನೋ ಬರ್ಕೊಟ್ಟಿದ್ದಾರಾ? ಒಂದೆರಡು ದಿನ ಹೋರಾಟಕ್ಕೆ ಬಂದುಬಿಡಿ, ಆಮೇಲೆ ಸೌಜನ್ಯ ಹೋರಾಟಗಾರನೆಲ್ಲ ಬೈದ್ಬಿಡಿ ಅಂತಂದು. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಸೌಜನ್ಯ ಹೋರಾಟ ನಕಲಿ ಹೋರಾಟ. ಸರಿ ಆಯ್ತಮ್ಮ, ಇವರು ನಕಲಿ ಹೋರಾಟಗಾರರೇ, ನಿನ್ನ ಅಭಿಪ್ರಾಯ ಓಕೆ, ಒಪ್ಕೊಂಬನ. ನೀನು ನಿಜವಾದ ಹೋರಾಟಗಾರ್ತೀಯ? ನೀನು ನಿಜವಾದ ಹೋರಾಟಗಾರ್ತಿಯಾದರೆ ಇವರಿಗೆಲ್ಲ ನ್ಯಾಯ ತೆಗೆಸಿಕೊಡಿ. ಹೇಳ್ತಿರಲ್ಲ, ನಾನು ವಸಂತ್ ಕಿಳಿಯರ್ ಸಂಪರ್ಕ ಮಾಡಿದ್ದೆ, ಅವ್ರು ಹೆಲ್ಪ್ ಮಾಡಿದರು ನನಗೆ. ಇನ್ಯಾವನ್ನ ಸಂಪರ್ಕ ಮಾಡಿದ್ದೆ, ಅವರೆಲ್ಲ ನನಗೆ ಹೆಲ್ಪ್ ಮಾಡಿದರು. ನನಗೆ ಧರ್ಮಸ್ಥಳದವರು ಫುಲ್ ಸಪೋರ್ಟ್ಗಿದ್ದಾರೆ. ಅಂದರೆ ನೀನು ಧರ್ಮಸ್ಥಳದವರು ಫುಲ್ ಸಪೋರ್ಟ್ಗಿರೋ ತಟ್ಟಿಗೆ ಸೌಜನ್ಯ ಹೋರಾಟಗಾರರ ಮಧ್ಯೆ ಬೆಂಕಿ ಇಡ್ತಕ್ಕಂಥದ್ದು, ಅವರಿಗೆ ಫೋನ್ ಮಾಡಿ ಬೈತಕ್ಕಂಥದ್ದು. ಅಂದರೆ ನಿಮಗೆಲ್ಲ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರಂಗ. ಆ ನಕಲಿ ದೇವಮಾನವನ ಗ್ಯಾಂಗಿನವರು ನಿನಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರಾ? ಎಲ್ಲ ಯೂಟ್ಯೂಬರ್ಗೆ, ಎಲ್ಲ ಹೋರಾಟಗಾರರಿಗೆ ಫೋನ್ ಮಾಡಿ ಬೈದು ಆ ಆಡಿಯೋವನ್ನು ನಿಮ್ಮ ಗ್ಯಾಂಗಿನವರಿಗೆ ಕಳಿಸಿದರೆ ನಿಮಗೆ ಎಷ್ಟು ಸಿಗುತ್ತೆ? ನಾವು ಮಾತಾಡಿ ಯೂಟ್ಯೂಬಲ್ಲಿ ಹಾಕಿದರೆ ನಮಗೆ ₹1 ಸಿಗಲ್ಲ ತಾಯಿ. ಅದೇ ವ್ಯೂಸ್ ಏನಾದರೂ ಹೋದರೆ ಯೂಟ್ಯೂಬ್ ಕಡೆಯಿಂದ ಒಂದಿಷ್ಟು ನೀನು ಹೇಳ್ತೀಯ ದುಡ್ಡು ಮಾಡ್ಯಾವ್ರೆ. ಅದರಲ್ಲಿ ನಮ್ಮ ಸೌಜನ್ಯ ಹೋರಾಟದ ವಿಡಿಯೋಗಳಿಗೆ, ನಮ್ಮ ಸೌಜನ್ಯ ಹೋರಾಟಗಾರರ ಯೂಟ್ಯೂಬರ್ಸ್ಗೆ ಬರ್ತಕ್ಕಂಥದ್ದು ನಿಮ್ಮ ಮೇಲ್ಗಡೆ ಇದೆಯಲ್ಲ, ನಿಮ್ಮ ನಕಲಿ ದೇವಮಾನವ, ಅವನ ಗ್ಯಾಂಗ್ನವರೆಲ್ಲ ಯೂಟ್ಯೂಬಿಗೆ ಷಡ್ಯಂತ್ರ ಮಾಡಿದಾರೋ, ಸೆಟ್ಟಿಂಗ್ ಮಾಡಿದಾರೋ ನಮಗಂತೂ ಗೊತ್ತಿಲ್ಲ. ಅದರಲ್ಲಿ ದುಡ್ಡು ಬರೋದೇ ಕಮ್ಮಿ. ಇದನ್ನ ಯಾವುದೇ ಒಂದು ಯೂಟ್ಯೂಬರ್ನ ಕೇಳಿ ಅವರೇ ಹೇಳ್ತಾರೆ. ಬರೀ ಬ್ಲ್ಯಾಗ್ ಮಾಡ್ಕೊಂಡು ಹೋಗ್ತಾರಲ್ಲ, ಬ್ಲ್ಯಾಗು ನಮ್ಮ ಮನೇಲಿ ಅದನ್ನ ಮಾಡಿದೆ ಇದನ್ನ ಮಾಡಿದೆ ಅಂತೇಳಿ ದಿನ ವೀಡಿಯೋ ಮಾಡಾಕ್ತಾರಲ್ಲ, ಅಂಥವ್ರಿಗೆ ಬೇಜಾನ್ ದುಡ್ಡು ಬರುತ್ತೆ. ನಾವು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಏನೋ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದರೆ ಬರೋದು ಇಷ್ಟು ಕೂಡ ಬರಲ್ಲ. ಇಷ್ಟು ದಿನ ಸೌಜನ್ಯ ಹೆಸರು ಹೇಳಿ ಊಟ ಮಾಡಿದ್ದು ಸಾಕು, ದುಡ್ಡು ಮಾಡಿದ್ದು ಸಾಕು, ಈಗಲಾದರೂ ಸುಮ್ಕಿದ್ದು ಬಿಡಿ. ಸೌಜನ್ಯ ಮುಗಿದ್ಮೇಲೆ ಇನ್ನೇನು? ನಮ್ಮ ತಾಯಿ ಸೌಜನ್ಯಳಿಗೆ ನ್ಯಾಯ ಸಿಗೋವರೆಗೆ ಮಾತ್ರ ನಾವು ಯೂಟ್ಯೂಬಲ್ಲಿ ಮಾತಾಡೋದು. ಆಮೇಲೆ ನಮ್ಮಿಷ್ಟ ರೀ, ನಾವು ಭಿಕ್ಷೆ ಬೇಡ್ಕೊಂಡು ತಿಂತೀವಿ, ಯಾವೊಂದೋ ಮನೆಯದು ಮುಸ್ರೆ ತಿಂತೀವಿ.
ನಾವಂತೂ ಒಟ್ಟಿಗೆಂತೂ ಹಿಟ್ಟು ಹಾಕ್ಕೊಂಡಿರಲ್ಲ, ಎಲ್ಲಾದರೂ ಒಂದು ಕೆಲಸ ಮಾಡಿ ತಿಂತೀವಿ. ಅದನ್ನೇ ನೀನು ಹೇಳಕ್ಕೆ ಬರೋಕ್ಕೆ ಹೋಗಬೇಡ. ಅವ ನಮಗೆ ಯೂಟ್ಯೂಬು ಬೇಕು ಆಗಿಲ್ಲ, ಅದು ನಮ್ಮ ವೈಯಕ್ತಿಕ ವಿಚಾರ. ನೀನು ಯಾಕೆ ನಮ್ಮ ಹೋರಾಟಗಾರರಾದ ಯೂಟ್ಯೂಬ್ ಚಾನಲ್ಗಳ ಮೇಲೆ ಇಷ್ಟೊಂದು ಜವಾಬ್ದಾರಿ ಅಂದರೆ ಇವರೆಲ್ಲ ಬಂದು ಸತ್ಯಾಂಶ ಹೇಳ್ತಾರಲ್ಲ, ನಿನಗೆ ತಡ್ಕೊಂಬಕ್ಕಾಗ್ತಾ ಇಲ್ಲ. ಆ ನಕಲಿ ದೇವಮಾನವನ ಗ್ಯಾಂಗ್ನವ್ರು ನಿನಗೆಲ್ಲ ಹೇಳಿದ್ರಂಗಲ್ಲ ಈ ಥರ ಪುಂಗು 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 ಅಂತೇಳಿ, ಅದಕ್ಕೆ ನೀನು ಪುಂಗ್ತಾ ಇದ್ದೀವಿ. ನನಗೆ ಅರ್ಥ ಆಯ್ತು ಬಿಡಿ. ಮತ್ತು ಜ್ವಾಲಾಮುಖಿ ಮಲ್ಲಿಕಾರ್ಜುನ ಅವರಿಗೆ ಫೋನ್ ಮಾಡಿ, ನಾನು ಆ ಮ್ಯಾಜಿಕ್ ಅಜ್ಜಿ ಫೋನ್ ಮಾಡಿ ರ್ಯಾಪ್ಟು ಲೈಟು ತೊಗೊಂಡ್ಬಿಟ್ಟಿದ್ವಿ, ಆ ವಯಸ್ಸು ಸ್ವಿಚ್ ಆಫ್ ಆಗೋಗ್ಬಿಟ್ಟಿದ್ದಾನೆ, ಇಲ್ಲ ಓಡೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಿರಲ್ಲ. ನಾನು ಓಡೋಗುವ ಗಂಡು ನಾನಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವು ಒಂದಲ್ಲ 10 ಕೇಸ್ ಹಾಕಿ ಯೋಚನೆ ಮಾಡ್ತಕ್ಕಂಥದ್ದು ನಾನಲ್ಲ, ನೀವೇ ಯೋಚನೆ ಮಾಡಬೇಕು. ತಪ್ಪು ಮಾಡಿದರೆ ಶಿಕ್ಷೆಗೆ ನಾನು ಅರ್ಹ ವ್ಯಕ್ತಿ. ಒಳಗಾಕಿ ತಗೊಂಡೋಗಿ, ನಾನು ಬೇಡ ಅಂತ ಹೇಳ್ತಿಲ್ಲ. ತಪ್ಪು ಏನು ಮಾತಾಡಿದ್ವಿ, ಸಮಾಜಕ್ಕೆ ನಮ್ಮಿಂದ ಏನಾದರೂ ತಪ್ಪು ಸಂದೇಶ ಹೋಗಿದ್ರೆ ಅದು ತಪ್ಪು. ನಾವು ತಪ್ಪೇ ಸಂದೇಶ ಕಳಿಸೇ ಇಲ್ಲಲ್ಲ. ನಾನು ಯಾವುದೇ ಒಂದು ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ ಹೇಳೇ ಇಲ್ಲಲ್ವಾ? ಯಾಕೆ ಹೆದರ್ಬೇಕ್ರಿ? ರೆಕಾರ್ಡ್ಸ್ ಇದೆ, ರೆಕಾರ್ಡ್ಸ್ ನೋಡಿರಾ? ನಿಮ್ಮ ದೊಡ್ಡ ದನಿಗಳ ಕರ್ಮಕಾಂಡ ಬಹಿರಂಗವಾಗಿ ಸೋಮನಾಥ್ ನಾಯಕ್ ಗೊತ್ತಾ ನಿಮಗೆ? ಹೆಚ್ಚಿನ ಮಾಹಿತಿಗಾಗಿ ಅವರನ್ನು ಸಂಪರ್ಕಿಸಿ. ಎಷ್ಟು ಆಕ್ರಮ ಆಗಿದ್ದಾವೆ ಭೂ ಕಬಳಿಕೆ ಮತ್ತು ಇನ್ನು ಹೆಚ್ಚಿನ ಮಾಹಿತಿ, ಧರ್ಮಸ್ಥಳದ ಏನೋ ಅಪಹರಣಗಳು ಇಲ್ಲ ಅನಾಥ ಶವಗಳು ಏನೇನು ಮಾಡಿದ್ದಾರೆ, ಏನು ಬಿಟ್ಟಿದ್ದಾರೆ, ಎಲ್ಲೆಲ್ಲಿ ಊಟಕ್ಕಿದ್ದಾರೆ, ಅವೆಲ್ಲಿಗೆ ಹೋದ್ವು, ಯಾವ ಆಸ್ಪತ್ರೆಗೆ ಹೋದ್ವು, ಅದ್ರ ಬಗ್ಗೆ ಎಲ್ಲ ಸ್ಟೇಷನಲ್ಲಿ ಸಿಗ್ತವೆ. ಅಲ್ಲಿ ಸಿಗೋಕ್ಕಾಗಿಲ್ಲ, ನಮ್ಮನ್ನು ಕೇಳಿ ನಾವು ಕೊಡ್ತೀವಿ. ಇದರಲ್ಲೇ ಇದ್ದಾವೆ. ಅರ್ಥ ಆಗಿ ಅಂದ್ಕೊಂಡಿನಿ. ಇದು ಪಂಚಾಯತಿದು, ಇದು ಪಂಚಾಯತಿ ರೆಕಾರ್ಡ್ಸ್ ನೋಡು ತಾಯಿ. ಯಾವುದೇ ಸುಳ್ಳು ಮಾಹಿತಿ ಕೊಡ್ತಾ ಇಲ್ಲ. ಇದು ಪಂಚಾಯತಿ ರೆಕಾರ್ಡ್ಸ್. ಇದು ಎಷ್ಟು ಅನಾಥ ಶವಗಳು ಯಾವಾಗ ಸಿಗ್ತಿದ್ವು ಅಂತೇಳಿ. ಉಗ್ರಪ್ಪನ ವರದಿ ಸುಳ್ಳ? ಇದನ್ನೆಲ್ಲ ಮಾತಾಡಮ್ಮ. ಸುಮ್ಮನೆ ಸೌಜನ್ಯ ಹೋರಾಟಗಾರರ ಮಧ್ಯೆ ಅವ್ರಿಗೆ ಇವ್ರಿಗೆ ಏನೇನೋ ಬೆಂಕಿ ಇಡ್ತೀಯಲ್ಲ, ಈ ಕೆಲಸ ಯಾಕಮ್ಮ ಮಾಡ್ತೀನಿ ನೀನು? ಯಾಕೆ ಮಾಡ್ಬೇಕು ನೀನು? ಸುಮ್ಮನೆ ನೆಮ್ಮದಿಯಾಗ ನೀನು ಸೌಜನ್ಯ ಹೋರಾಟದಿಂದ ಹಿಂದೆ ಸರಿದೀಯಾ? ನೆಮ್ಮದಿಗಿದ್ಬಿಡು. ನಿನ್ನ ಕೆಲಸ ಆಯಿತು, ನೀನಾಯಿತು. ನಿನ್ನ ಯಾಕೆ ಯಾರು ಏನೋ ಅಪಪ್ರಚಾರ ಮಾಡ್ತಾರೆ? ಏನೂ ಮಾಡೋದಿಲ್ಲ. ತೇಜಾವಧಿ ಕೂಡ ಮಾಡೋದಿಲ್ಲ. ನೀನು ಪಾಡಿ ನೀನು ಎದ್ಬಿಟ್ರೆ ಆಯಿತು. ಹೋರಾಟಗಾರನಾದ ಪ್ರಶಾಂತು ಮತ್ತು ಇನ್ಯಾರಿಗೆ 1-2-3 ದುಡ್ಡು ಕೊಟ್ಟಿದ್ರಲ್ಲ, ನಿಮ್ಮ ವೈಯಕ್ತಿಕ ವಿಚಾರ ಅದು. ಸೌಜನ್ಯ ಹೋರಾಟಗಾರರನ್ನು ಯಾರನ್ನಾದರೂ ಕೇಳಿಕೊಟ್ಟಿದ್ರ? ಸೌಜನ್ಯ ಹೋರಾಟಗಾರರಾದ ಮಹೇಶಣ್ಣ, ಗಿರೀಶಣ್ಣ, ಜಯಂತಣ್ಣ ನಮ್ಮನ್ನು ಯಾರಾದರೂ ಕೇಳಿಕೊಟ್ಟಿದ್ರಾ? ಇಲ್ಲ ತಾನೇ. ವೈಯಕ್ತಿಕವಾಗಿ ಕೊಟ್ಟಿದ್ದೀರಿ, ವೈಯಕ್ತಿಕವಾಗಿ ಇಸ್ಕೊಂಡು ನೆಮ್ಮದಿಯಾಗಿ ಇದ್ಬಿಡಿ. ಅದನ್ನೆಲ್ಲ ಬಿಟ್ಟು ಸುಮ್ಮನೆ ಸೌಜನ್ಯ ಹೋರಾಟಕ್ಕೆ ಕೊಟ್ಟಿದ್ದೆ, ಸೌಜನ್ಯ ಇದರಿಂದ ಯೂಟ್ಯೂಬ್ ಚಾನಲ್ ಬ್ಲಾಕ್ ಆಗಿತ್ತು, ಅದಕ್ಕೆ ಕೊಟ್ಟಿದ್ದೆ, ಇದಕ್ಕೆ ಕೊಟ್ಟಿದ್ದೆ. ನಿನ್ನ ವೈಯಕ್ತಿಕ ವಿಚಾರಮ್ಮ ಅದು. ಸೌಜನ್ಯ ಹೋರಾಟಕ್ಕೂ ಈ ವಿಚಾರಕ್ಕೂ ಸಂಬಂಧನೇ ಇಲ್ಲ. ಯಾವ ಸಣ್ಣ ಮಕ್ಕಳು ಕೇಳಿ ಸಮೇತ ಹೇಳ್ತಾರೆ. ಅದು ನಿನಗೆ ಅರ್ಥ ಆಗ್ತಿಲ್ಲ. ಇದು ಮತ್ತು ಸೌಜನ್ಯ ಹೋರಾಟಗಾರರೆಲ್ಲ ಕೊಟ್ಟಿದ್ದು. ಅಮ್ಮ ನಾನು ಕೂಡ ಕೊಟ್ಟಿನ ಕಣಮ್ಮ. ಮನೆಯಿರ್ತಕ್ಕಂಥ ಸತ್ಯನ ಸುಳ್ಳು ಅದು ನನಗೆ ಗೊತ್ತದು, ನಾನು ಕೊಟ್ಟಿನೇ ಬಿಟ್ಟಿನ ಅಂತೇಳಿ. ನೀನು ಕೊಟ್ಟಿರ್ತಕ್ಕಂಥ ಸತ್ಯನ ಸುಳ್ಳು ನೀವಿಬ್ಬರು ಲೆಕ್ಕಾಚಾರ ಬಗೆಹರಿಸ್ಕೊಳ್ಳಿ. ಸುಮ್ಮನೆ ಯಾರನ್ನ ಮಧ್ಯೆ ಕರೆಯೋದು, ಅವ್ರು ತಗೋಗೋದು, ಇವ್ರು ತಗೋಗೋದು, ಮಹೇಶಣ್ಣನ ಕೇಳೋದು, ಪ್ರಸನ್ನಕ್ಕನ ಕೇಳೋದು. ಪಾಪ ಅವ್ರಿಗೆ ಏನು ಗೊತ್ತ್ರಿ? ಏನು ನಿಮ್ಮ ಲೆಕ್ಕಾಚಾರ ನೋಡ್ಕೊಂಡಿರ್ತಾರೆ ಅವರು. ಅದಕ್ಕೆ ಮತ್ತೆ ನಮ್ಮ ಪ್ರಸನ್ನಕ್ಕ ಫುಲ್ ಸಪೋರ್ಟು. ಏನೋ ಹೆಣ್ಮಕ್ಳು ತೊಂದರೆ ಆಗತ್ತಂತೆ, ಹೆಣ್ಮಕ್ಳಿಗೆ ತೊಂದರೆ ಆದರೆ ಪ್ರಸನ್ನಕ್ಕ ಬಂದು ಏನಪ್ಪ ಏನಂತ ವಿಚಾರಿಸಿ ಕೊಡೋದಿದ್ರೆ ಕೊಟ್ಬಿಡಪ್ಪ ಅಂತ ಹೇಳ್ಬೋದು ಅಷ್ಟೇ. ಅವರೇ ನಿಮಗೇನು ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ರಾ ಇಂಥರ ಕೊಡಿ ಇಂಥರ ಬಿಡಿ ಅಂತ? ನಾನು ಹೇಳ್ತೀನಿ, ನಾನು ಲಕ್ಷಗಟ್ಟಲೆ ಕೊಟ್ಟಿದ್ದೆ ಅವ್ರಿಗೆ ಇವ್ರಿಗೆ ಅಂತಂದು. ಅದಕ್ಕೆಲ್ಲ ಬಂದು ಲೆಕ್ಕಾಚಾರ ಮಾಡೋಕ್ಕಾಗುತ್ತಾ? ನಮ್ಮ ವೈಯಕ್ತಿಕ ವಿಚಾರ ರೀ, ಅದನ್ನೆಲ್ಲ ಇಲ್ಲಿ ತಂದು ಇದೇ ಮಾಡೋಕ್ಕೆ ಹೋಗ್ಬಾರ್ದು ದಯವಿಟ್ಟು. ಅರ್ಥ ಮಾಡ್ಕೊಳ್ಳಿ. ಪಕ್ಕದ ಮನೆ ಪದ್ಮ ಆಂಟಿ. ನಮಸ್ಕಾರ ಆಂಟಿ. ಪಕ್ಕದ ಮನೆ ಪದ್ಮ ಆಂಟಿ.
ಕುಂಬಳಕಾಯಿ ಕಳ್ಳ ಅಂದೇಳಿ ಹೆಗಲು ಮುಟ್ಟು ನೋಡ್ಕೊಂಡು ಎಲ್ಲೆಲ್ಲಿಗೂ ಓಡು ಹೋಗ್ತಾ ಇದ್ದೀರಿ. ಇದು ಮೇಲ್ನೋಟಕ್ಕೆ ಕಾಣ್ತಿರೋ ವಿಚಾರ. ಯಾಕೆ ಗೊತ್ತಾ, ಈಗೊಂದು 5-6 ಗಂಟೆ ಹಿಂದೆ ಒಂದು BLR ಪೋಸ್ಟ್ ವರದಿ ಬಂತು. ಬಾಂಗ್ಲಾ ಗುಡ್ಡದಲ್ಲಿ ಏನು ಸಿಗಲ್ಲ ಅಂದ್ಕೊಂಡಿದ್ರಲ್ಲ, ಈ ಕೇಸು ಇಲ್ಲಿಗೆ ಮುಚ್ಚೋಗುತ್ತೆ ಅಂದ್ಕೊಂಡಿದ್ರು. SIT ತಂಡದ ಅಧಿಕಾರಿಗಳು ಸ್ಫೋಟಕ ವರದಿ ಕೊಟ್ಟಿದ್ದಾರೆ. ಗೊತ್ತುಂಟಾ? ನಿಮಗೆ ಮುಂಚಿತವಾಗಿ ಬಂದಿರ್ಬೋದು ಮಾಹಿತಿ, ಅದಕ್ಕೆ ನೀವು ಉಳ್ಕೊಳ್ತಾ ಇದ್ದೀರಿ. ಇದು ಸತ್ಯನಾ ಸುಳ್ಳ ನೀವೇ ಹೇಳಬೇಕು. ಯಾಕಂದರೆ ಬಾಂಗ್ಲಾಗುಡದಲ್ಲಿ ಒಂದು 7 ಅಸ್ಥಿಪಂಜರ ಸಿಕ್ಕಿದ್ವಲ್ಲ, ಅದರಲ್ಲಿ ಅಯ್ಯಪ್ಪ ಎಂಬ ಒಂದು ಅಸ್ಥಿಪಂಜರ ಇತ್ತು, ಐಡೆಂಟಿ ಕಾರ್ಡ್ ಅದೆಲ್ಲ ಇತ್ತಲ್ಲ. ಈಗ ಆ ರಿಪೋರ್ಟು ತಾಳಿ ಆಗ್ತಿದೆಯಂತೆ. ಆ ರಿಪೋರ್ಟ್ DNA ಅವರ ಫ್ಯಾಮಿಲಿಯವರನ್ನು ಕರ್ಕೊಂಬಂದು DNA ಚೆಕ್ ಮಾಡಿದ ರಿಪೋರ್ಟು ಸಾಬೀತಾಗುವ ಹಂತದಲ್ಲಿದೆ. ಇದು ಪಕ್ಕ ಮಾಹಿತಿ. ಮತ್ತು ಇನ್ನೊಂದು ಕೂಡ ಕಂಡಿಡ್ಕೊಂಡ್ರೆ ಅದು ಕೂಡ ಸಾಬೀತಾಗುವ ಹಂತದಲ್ಲಿದೆ. ಆಗುತ್ತೆ ಕೂಡ. ಅದಕ್ಕೆ ನಿಮಗೆ ಬೆಂಕಿ ಇಟ್ಟಂಗಾಗೈತಲ್ಲ ನಿಮ್ಮ ದಣಿಗೆ, ಅದಕ್ಕೆ ಹುರ್ಕೊತರಿ ಬಂದು ಹೆಂಗೆ ಪುಂಗ್ಲಿದ್ದ ಆಸೆ ಅಂತೇಳಿ. ಮತ್ತು ಇನ್ನೊಂದು ವಿಚಾರ, ಈಗ 2 ಸಲ ಮುಗೀತು ಮಹೇಶಣ್ಣ ಗಡೀಪಾರು, ಈಗ 3ನೇ ಸಲ ಪ್ರಯತ್ನ ಮಾಡ್ತಿದ್ದಾರೆ. ಅದು ಯಾವ ರೀತಿ ಪ್ರಯತ್ನ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಎಂತೆಂಥ ಸುಳ್ಳು ಕೇಸ್ ಹಾಕ್ತಾರೋ ಗೊತ್ತಿಲ್ಲ. ಹಾಕಲಿ, ಅವರೇನಾದ್ರು ತಪ್ಪು ಮಾಡಿದರೆ ಗಡೀಪಾರಲ್ಲ, ದೇಶ ಬಿಟ್ಟು ಓಡಿಸ್ಬಿಡಿ, ನೀವು ನೆಮ್ಮದಿಯಾಗಿದ್ದುಬಿಡಿ. ಧರ್ಮಸ್ಥಳದಲ್ಲಿ ಏನೇ ಆಗಿಲ್ಲ ಅಂದ್ಕೊಂಡು ನೆಮ್ಮದಿ ನಾವೆಲ್ಲ ಇದ್ದುಬಿಡ್ತೀವಿ ನೋಡಿ. ಸತ್ಯ ಸುಳ್ಳು ನಮಗಂತೂ ಗೊತ್ತಿಲ್ಲ. ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶಣ್ಣ ಧ್ವನಿ ಮಾಡೋಕ್ಕೆ ಶುರು ಮಾಡಬಾರದು. ಧರ್ಮಸ್ಥಳ ಪ್ರಕರಣಕ್ಕೆ ಮಹೇಶಣ್ಣ ಯಾವುದೇ ರೀತಿಯಾಗಿ ಧ್ವನಿ ಎತ್ತಬಾರ್ದು ಅಂತೇಳಿ ಹಗಲಲ್ಲ ಅದಂತಾರಲ್ಲ ಗಿರಿಕಿ ಹೊಡಿತಾ ಇದ್ದಾರೆ. ಗಡೀಪಾರು ಹೆಂಗೆ ಮಾಡಬೇಕು ಅರ್ಥನೇ ಆಗ್ತಿಲ್ಲ ಅವ್ರಿಗೆ. ಮತ್ತು ಇವಾಗಿನ ಹೊಸ ಪ್ರಯತ್ನ, ಅದಕ್ಕೋಸ್ಕರನೇ ನೀವು ಅವ್ರಿಗೆ ಫೋನ್ ಮಾಡಿ ಮಹೇಶಣ್ಣ ನನಗೆ ಅಂಥದಂದ ಇದು ಒಂದು ಕೇಸ್ ಆಗಬೇಕಲ್ಲ. ಸೋ ನೈಸ್ ಆಂಟಿ, ನಿನ್ನ ಪ್ಲ್ಯಾನ್ ಭಾರಿ ಎಕ್ಸಲೆಂಟ್, ನನಗೆ ಗೊತ್ತಾಯ್ತು ಈಗ. ಅದಕ್ಕೆ ಪ್ರತಿಯೊಬ್ಬ ಯೂಟ್ಯೂಬರ್ ಮೇಲೆ ಕೇಸ್ ಹಾಕ್ಸ್ಬೇಕು ಅಂತೇಳಿ ಅವರಿಗೆಲ್ಲ ಫೋನ್ ಮಾಡಿ ಸ್ಟ್ರಿಗ್ಗರ್ ಮಾಡಿ ಕಾಲ್ ರೆಕಾರ್ಡ್ ಮಾಡ್ಕೊಂಡು ಅವ್ರು ಹೆಂಗೆ ಬೈತಿದ್ದಾರೆ ನೋಡಿ. ಅವ್ರ ಅಧ್ಯಕ್ಷ ಈ ಥರ ಬೈತಿದ್ದಾನೆ, ಅವರು ಯೂಟ್ಯೂಬರ್ಸ್ ಈ ಥರ ಬೈತಿದ್ದಾರೆ, ಹೋರಾಟಗಾರರು ಈ ಥರ ಬೈತಿದ್ದಾರೆ, ಜೀವಂತವಾಗಿರ್ತಕ್ಕಂಥ ಹೆಣ್ಮಗಳಿಗೆ ಇವರು ಈ ಥರ ಮಾಡ್ತಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಇದರಲ್ಲೂ ಒಂದು ಹೊಸ ಕೇಸ್ ಹಾಕ್ಸಿ ಹೋರಾಟಗಾರನ ಮತ್ತು ಯೂಟ್ಯೂಬರ್ಸ್ನ ಗಡೀಪಾರು ಮಾಡಬೇಕೆಂಬ ದೊಡ್ಡ ಪ್ಲ್ಯಾನ್. ಪದ್ಮಾ ಆಂಟಿ, ನಿಮ್ಮ ಐಡಿಯಾ ಸೋ ನೈಸ್, ಸೂಪರ್, ಬರೋಬ್ಬರ ಐತೆ. ಮೇಲೊಬ್ಬ ದಿನ ಅಲ್ಲ, ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಅವ್ರ ಕೈ ನೀವು ಸಿಕ್ಕಾಕೊಳ್ಳೇಬೇಕು. ಇದು ಯಾವುದು ನಡೆಯಲ್ಲ, ಬಿಟ್ಟಾಕಿ. ನಿಮ್ಮ ಪ್ಲಾನ್ ಮಾತ್ರ ಭಾರಿ ಎಕ್ಸಲೆಂಟ್ ಮಾಡ್ತೀರಿ ನೀವು, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಟುಸ್ ಪಟಾಕಿ ಎಂಬುದು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ. ನಿಮಗೇನಾದರೂ ಗಿಂಟ್ಲ ನನಗಂತೂ ಅರ್ಥ ಆಗ್ತಿಲ್ಲ ತಾಯಿ. ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ಕೊಂಬನ್ನಿ. ಸುಮ್ಮನೆ ಉಚ್ಚನಾಗಿ ಕಡ್ದಾರ ಥರ ಅವ್ರ ಮೇಲೆ ಇವ್ರ ಮೇಲೆ ಸುಮ್ಮನೆ ಬೌ ಅಂತ ಹೋಗ್ತಿದ್ದೀರಾ. ಇದಕ್ಕೊಂದು ಇದೇ ಮಾಡಿಬಿಡಿ. ನಿಮ್ಮನ್ನ ಇದರಾಗೆ ನಾವು ಕೆಟ್ಟದಾಗ ಬೈದಿಲ್ಲ, ಆದರೂ ಇದಕ್ಕೊಂದು ಕೇಸ್ ಮಾಡಿಬಿಡಿ, ಒಳ್ಳೆಯದಾಗಲಿ ನಿಮಗೆ. ಎಂತ ಮಾಡೋದು ಸ್ವಾಮಿ, ಇಂಥ ಹೋರಾಟಗಾರರು ಇರೋ ತಟ್ಟಿಗೆ ಸೌಜನ್ಯಗಳಿಗೆ ಇಷ್ಟು ದಿನಾದರೂ ನ್ಯಾಯ ಸಿಕ್ಕಿಲ್ಲ. ಅಂದರೆ ಇಲ್ಲಿ ಏನು ನಡೀತವೆ, ಏನು ಆಗ್ತಿದೆ ಎಂಬುದನ್ನು ತಿಳ್ಕೊಂಡು ಹೋಗೋದು. ಧರ್ಮಸ್ಥಳದ ನಕಲಿ ದೇವಮಾನವನ ಕಡೆಯವರಿಗೆ ಕೊಟ್ಬಿಡೋದು, ಪ್ರಸಾದಿಸ್ಕೊಂಡು ಸ್ವಾಹ. ನಮ್ಮ ಅಭಿಪ್ರಾಯ, ನೀವು ಇಸ್ಕೊಂಡಿರೋ ಬಿಟ್ಟಿರೋ ನಮಗಂತೂ ಗೊತ್ತಿಲ್ಲ ತಾಯಿ. ಈ ಥರ ಮಾಡಿದರೆ ನಮಗೆ ಹಂಗೆ ಅನಿಸುತ್ತೆ ಅಷ್ಟೇ, ಅಂದ್ಬಿಟ್ರೆ ಬೇರೆ ಇನ್ನೇನಿಲ್ಲ. ಮತ್ತು ಇದಕ್ಕೂ ಪ್ರೂಫ್ ಕೊಡೋಂದರೆ ನಮ್ಮ ಹತ್ರ ಪ್ರೂಫ್ ಇಲ್ಲ. ಅವಯ್ಯ ಇಡೀ ನಮ್ಮ ರಾಜ್ಯದ ತುಂಬ ಬಡ್ಡಿ ವ್ಯವಹಾರ ಮಾಡ್ತಿದ್ದಾನೆ, ಅದ್ರ ಪ್ರೂಫೇ ಇಟ್ಕೊಂಡಿಲ್ಲ.
ನಮ್ಮ ಹತ್ರ ಇಲ್ಲ ಪ್ರೂಫು ಇಲ್ಲ. ಯಾಕೆ ಗೊತ್ತಾ? ಬರೀ ಕ್ಯಾಶ್ ಕ್ಯಾಶ್ ಕ್ಯಾಶ್. ಮೋದಿ ಹೇಳಿದ್ದಾರೆ ಡಿಜಿಟಲ್. ಇಲ್ಲಿ ಕೂಡ ಅವ್ರು ಹಾಕ್ಕೊಂಡ್ರೆ ಬೋರ್ಡು, ಡಿಜಿಟಲ್ ಸೇವಾ ಕೇಂದ್ರ. ಇಸ್ಕೊಬೋದು ಮಾತ್ರ ಡಿಜಿಟಲ್ ಕ್ಯಾಶ್ ಅಂದರೆ ಲೆಕ್ಕ ಸಿಗಬಾರ್ದಂತ. ಹಾಗೆ ಏನಾದ್ರು ನಿಮಗೆ ಕೊಟ್ಟಾರೋ ನಮಗಂತೂ ಗೊತ್ತಿಲ್ಲ ತಾಯಿ. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು. ಇದಕ್ಕೆಲ್ಲ ಪ್ರೂಫ್ ಇರಲ್ಲ. ನಾವೆಲ್ಲೆಲ್ಲಿ CC ಕ್ಯಾಮ್ರಾ ಹಾಕೋಕ್ಕಾಗುತ್ತಾ? ನೀವೆಲ್ಲಿಗೆ ಹೋಗ್ತೀರಾ, ಎಲ್ಲಿ ಬಿಡ್ತೀರಾ ಅಂತಂದೇಳಿ. ಹಂಗಾಗಿ ಹೇಳ್ತಕ್ಕಂಥದ್ದು. ನಮ್ಮ ಹತ್ರ ಯಾವುದೇ ಎವಿಡೆನ್ಸ್ ಇಲ್ಲ. ಹಾಗಾಗಿ ನೀವಾಗಿ ಒಪ್ಪಿಗೆಬೋದು, ಬಿಟ್ಟರೆ ಬಿಡ್ಬೋದು. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ನಮ್ಮ ಪಕ್ಕದ ಮನೆ ಆಂಟಿಯನ್ನು ರೋಸ್ಟ್ ಮಾಡ್ಕೊಂತ ಇರೋಣ. ಇಂಥ ಹೋರಾಟಗಾರ ನಮಗೆ ಬೇಕಾಗಿಲ್ಲ ಸ್ವಾಮಿ. ಇಂಥರಿಂದ ಇನ್ನೂ 10 ಜನ ಕೆಟ್ಟೋಗ್ತಾರೆ. ಸತ್ಯ ಇದು. ಮಾತಾಡಮ್ಮ ನೀನು. ಅಕ್ರಮ ಬಡ್ಡಿ ದಂಧೆ ಮಾಡ್ತಾರೆ, ರೆಕಾರ್ಡ್ಸ್ ಇಲ್ದಂಗೆ ಎಲ್ಲ ವ್ಯವಹಾರಗಳು ಮಾಡ್ತಾಯಿದ್ದಾರೆ, ಲೈಸೆನ್ಸೇ ಇಲ್ಲ. ಇನ್ಯಾವುದೋ ಒಂದು ಏನೋ ಮಾಡ್ತಾನೆ ಅದಕ್ಕೆಲ್ಲ ರೆಕಾರ್ಡ್ಸ್ ರೆಡಿ ಮಾಡ್ತಾನೆ ಅಂತ ಹೇಳ್ತೀವಿ. ಇವ್ರಿಗೆ ರೆಕಾರ್ಡ್ಸೇ ಇಲ್ಲ. ಇದ್ರ ಬಗ್ಗೆ ಮಾತಾಡ್ತಾಯಿ ಬಾಯಿ ಹೋಗ್ಬಿಡತ್ತ. ನಮ್ಮ ಕರ್ನಾಟಕ ಜನತೆಗೂ ನಮ್ಮ ದೇಶದ ಜನತೆಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.